Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಏನೋ ಮತದಾನ ಪ್ರಕ್ರಿಯೆ ಮುಗಿತಾ ಇದ್ದ ಹಾಗೇನೆ ಇಂಡಿಯಾ ಕೂಟದ ಸಭೆ ಆಗಿದೆ. ದೆಹಲಿಯ ಖರ್ಗೆ ನಿವಾಸದಲ್ಲಿ ಮೈತ್ರಿಕೂಟದ ನಾಯಕರ ಸಭೆ. ಯಾವ ರಾಜ್ಯದಲ್ಲಿ ಇಂಡಿಯಾ ಮೈತ್ರಿಕೂಟ ಮುನ್ನಡೆಯನ್ನ ಸಾಧಿಸುತ್ತೆ? ದೆಹಲಿಯ ಖರ್ಗೆ ನಿವಾಸದಲ್ಲಿ ಮೈತ್ರಿಕೂಟದ ನಾಯಕರ ಸಭೆ. ಗೆಲುವಿನ ಬಗ್ಗೆ ಲೆಕ್ಕಾಚಾರ ಹಾಕಿದ್ದಾರೆ, ಎಲ್ಲೆಲ್ಲಿ ಹೇಗಿದೆ ಟಾಕ್ ಅಂತ. ಓವರ್ ಆಲ್ ಎಲ್ಲಾ ಕಡೆ ಕೂಡ ಲೆಕ್ಕಾಚಾರ ಹಾಕಿದಾಗ ಇಂಡಿಯಾ ಮೈತ್ರಿಕೂಟ ನಾಯಕರು ಖರ್ಗೆ ಮತ್ತು ಅವರ ಟೀಮ್ ಓವರ್ ಆಲ್ ಉಳಿದಂತ ಮಿತ್ರ ಪಕ್ಷಗಳು ಸೇರಿದ ಹಾಗೆ 295 ಸ್ಥಾನ ಗೆಲ್ಲೋದು ಪಕ್ಕಾ ಅಂತ ಘೋಷಣೆ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಸಭೆಯಲ್ಲಿ 23 ಇಂಡಿಯಾ ಮೈತ್ರಿಕೂಟದ ನಾಯಕರು ಭಾಗಿಯಾಗಿದ್ದಾರೆ. ಸೊ 272 ಮ್ಯಾಜಿಕ್ ನಂಬರ್, ನಾವು 295 ಅಂದ್ರೆ ಮ್ಯಾಜಿಕ್ ನಂಬರ್ಗಿಂತ 23 ಸೀಟ್ ಹೆಚ್ಚೇ ಗೆಲ್ತೀವಿ ನಾವು ಅಂತ ಖರ್ಗೆ ಹೇಳಿದ್ದಾರೆ. इंडिया गठबंधन कम से कम 295 सीटें प्लस 295 से ज़्यादा आएंगे, कम तो नहीं आएंगे. ये हमने आकलन किया कि सभी हमारे नेताओं से पूछने के बाद ये एक आंकड़ा हमारे पास मिला है और इस आंकड़े में कोई बदलाव नहीं है. इंडिया गठबंधन कम से कम 295 सीटें प्लस 295 से ज़्यादा आएंगे, कम तो नहीं आएंगे. ये हमने आकलन किया कि सभी हमारे नेताओं से पूछने के बाद ये एक आंकड़ा हमारे पास मिला है और इस आंकड़े में कोई बदलाव नहीं है. इंडिया गठबंधन ನಮ್ಮ ದೆಹಲಿಯ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಹರೀಶ್, ಸಾಮಾನ್ಯವಾಗಿ ಯಾವುದೇ ಸರ್ಕಾರ 2 ಟರ್ಮ್ ಅನ್ನ ಕಂಪ್ಲೀಟ್ ಮಾಡಿದ ನಂತರ ಒಂದು ಆಡಳಿತ ವಿರೋಧ ಅಲೆ ಅನ್ನೋದು ಕಂಡು ಬರುತ್ತೆ. ಆದರೆ ಇಲ್ಲಿ ಯಾವುದೇ ಒಂದು ಸಮೀಕ್ಷೆಯನ್ನು ಗಮನಿಸಿದಾಗಲೂ ಕೂಡ ಮಿನಿಮಮ್ 350 ಅನ್ನೋ ನಂಬರ್ ನಮಗೆ ಅಲ್ಲಿ ಕಾಣಸಿಗುತ್ತೆ ಎನ್ಡಿಎ ಮೈತ್ರಿಕೂಟಕ್ಕೆ. ಇನ್ನೊಂದು ಕಡೆ ಕಾಂಗ್ರೆಸ್ ಹೇಳ್ತಾ ಇದೆ 295, ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು 295 ಬಂದೇ ಬರುತ್ತೆ ಅಂತ. ಸೊ ನಿನ್ನೆ ಎಕ್ಸಿಟ್ ಪೋಲ್ ಅನ್ನ ಒಂದಷ್ಟು ಅನಾಲಿಸಿಸ್ ಮಾಡೋದಾದ್ರೆ ಹರೀಶ್. ಹೌದು ಅವಿನಾಶ್, 2024 ಲೋಕಸಭೆ ಮತದಾನ ಮುಕ್ತಾಯ ಆಗಿದೆ ಸಂಪೂರ್ಣವಾಗಿ. ನಿನ್ನೆ ಎಕ್ಸಿಟ್ ಪೋಲ್ಗಳು ಹೊರ ಬಂದಿರುವಂತಹದ್ದು. ಎಕ್ಸಿಟ್ ಪೋಲ್ಗಳಲ್ಲಿ ಬಹುತೇಕ ಸಂಸ್ಥೆಗಳು ಹೇಳಿರುವಂತಹದ್ದು BJP ಮತ್ತು NDA 350 ಕ್ರಾಸ್ ಮಾಡುತ್ತೆ ಅನ್ನುವಂತಹದ್ದನ್ನು ಬಹುತೇಕ ಹೇಳಿರುವಂಥದ್ದು. ಅಂದರೆ BJP ಚುನಾವಣೆಯಲ್ಲಿ ಏನು ಘೋಷಣೆಯನ್ನು ಮಾಡಿತ್ತು, 370 BJP ಬರಬೇಕು, 400ಕ್ಕೂ ಹೆಚ್ಚು ಸ್ಥಾನಗಳು NDA ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಏನು ಚುನಾವಣಾ ಘೋಷಣೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ರು, ಅದೇ ರೀತಿಯಾದಂತಹ ಎಕ್ಸಿಟ್ ಪೋಲ್ ಫಲಿತಾಂಶ ಈಗ ನಮ್ಮ ಮುಂದೆ ಬರ್ತಿರ್ತಕ್ಕಂಥದ್ದು. ಬಹುತೇಕ ಸಂಸ್ಥೆಗಳು ಹೇಳಿರುವಂತಹದ್ದು BJP 350 ಕ್ರಾಸ್ ಮಾಡುತ್ತೆ ಅನ್ನುವಂತಹದ್ದು. ಪೋಲ್ ತಗೊಳೋದಾದ್ರೆ 350ಕ್ಕೂ ಹೆಚ್ಚು ಸೀಟ್ಗಳಲ್ಲಿ NDA ಗೆಲ್ಲುತ್ತೆ ಅನ್ನುವಂತಹದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಆದರೆ ಇದನ್ನ ಇಂಡಿಯಾ ಮೈತ್ರಿಕೂಟದ ನಾಯಕರು ಒಪ್ತಿದಾರ ಅನ್ನುವಂತಹದ್ದು. ನಿನ್ನೆ ಅಷ್ಟೇ ಅವರು ಒಂದು ಮಹತ್ವದ ಸಭೆಯನ್ನು ನಡೆಸಿದ್ದಾರೆ ದೆಹಲಿಯಲ್ಲಿ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಎಲ್ಲ ಇಂಡಿಯಾ ಮೈತ್ರಿಕೂಟದ ನಾಯಕರು ಭಾಗಿಯಾಗಿದ್ರು. ಈ ಸಭೆಯಲ್ಲಿ ಅವರು ಹೇಳ್ತಿರ್ತಕ್ಕಂಥದ್ದು ಎಲ್ಲ ರಾಜ್ಯಗಳ ವರದಿಯನ್ನ ತೆಗೆದುಕೊಂಡು ಅವರು ಮಾತನಾಡಿದ್ದಾರೆ. 285 ಸ್ಥಾನಗಳಲ್ಲಿ ಕನಿಷ್ಠ ನಾವು ಗೆಲ್ತೀವಿ ಅನ್ನುವಂಥದ್ದು ಹೇಳಿದ್ದಾರೆ. ಕನಿಷ್ಠ 285 ಸ್ಥಾನಗಳನ್ನು ಗೆಲ್ತೀವಿ, 300 ಮೇಲೆ ನಾವು ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲೋ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅದು ಅವರ ಲೆಕ್ಕಾಚಾರ. ಆದರೆ ಎಲ್ಲ ಎಕ್ಸಿಟ್ ಪೋಲ್ಗಳು ಏನು ಹೇಳ್ತಿವೆ ಅಂತಂದರೆ 350ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ NDA ಗೆಲ್ಲುತ್ತೆ, 320ರಿಂದ 330 ಸ್ಥಾನಗಳಿಗೂ ಹೆಚ್ಚು BJPಯೇ ಗೆಲ್ಲುತ್ತೆ ಅನ್ನುವಂತಹದ್ದು. ಮುಖ್ಯವಾಗಿ ಚುನಾವಣಾ ತಂತ್ರಗಾರ ಪ್ರಶಾಂತ್ ಕಿಶೋರ್ ಅವರು ಕೂಡ ಹೇಳಿದರು, ಮತ್ತು ಬೇರೆ ಚುನಾವಣಾ ತಂತ್ರಗಾರರು ಕೂಡ ಹೇಳ್ತಿದ್ರು BJP ಈ ಬಾರಿ 272ರ ಗಡಿಯನ್ನು ದಾಟಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಯೋಗೇಂದ್ರ ಯಾದವ್ ಅವರು ಕೂಡ ಹೇಳಿದರು. ಆದರೆ ಪ್ರಶಾಂತ್ ಕಿಶೋರ್ ಅವರು ಹೇಳಿದ್ರು, ಕಳೆದ 2019ರ ಚುನಾವಣೆ ಏನಿದೆ, ಈ ಚುನಾವಣೆಯಲ್ಲಿ BJP ಏನು ಗಳಿಸಿತ್ತು 303 ಸ್ಥಾನಗಳನ್ನು ಗಳಿಸಿತ್ತು, ಇದಕ್ಕೆ 1 ಸೀಟು ಕೂಡ BJP ಕಡಿಮೆ ಆಗೋದಿಲ್ಲ, ಅದಕ್ಕಿಂತ ಹೆಚ್ಚಿನ ಸ್ಥಾನಗಳನ್ನೇ BJP ಗೆಲ್ಲುತ್ತೆ ಅನ್ನುವಂತಹದ್ದನ್ನು ಹೇಳಿದ್ರು. ಈ ಒಂದು ವಿಚಾರ
ವಿಚಾರಕ್ಕೆ ಪ್ರಶಾಂತ್ ಕಿಶೋರ್ ಅವರ ವಿರುದ್ಧ ಕಾಂಗ್ರೆಸ್ ಹಾಗೂ ಮೈತ್ರಿಕೂಟದ ನಾಯಕರು ಪರೋಕ್ಷವಾಗಿ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಈಗ ಸ್ಪಷ್ಟ ಆಗ್ತಿದೆ ಪ್ರಶಾಂತ್ ಕಿಶೋರ್ ಅವರು ಹೇಳಿರೋದಕ್ಕೂ ಮತ್ತೆ ಎಕ್ಸಿಟ್ ಪೋಲ್ಗಳಲ್ಲಿ ಒಂದು ಫಲಿತಾಂಶ ನಮಗೇನು ಗೋಚರ ಆಗ್ತಾ ಇದೆ, ಇದು ಬಿಜೆಪಿ 350ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆ ಇದೆ ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಇನ್ನು ಮುಖ್ಯವಾಗಿ ಬೇರೆಯವರು ಬೇರೆ ರೀತಿ ಲೆಕ್ಕಾಚಾರಗಳನ್ನು ಹಾಕ್ತಾ ಇದ್ದಾರೆ. ಮುಖ್ಯವಾಗಿ ಎಕ್ಸಿಟ್ ಪೋಲ್ಗಳನ್ನ ಇಂಡಿಯಾ ಮೈತ್ರಿಕೂಟದ ನಾಯಕರು ಒಪ್ತಾ ಇಲ್ಲ. ನಾವು ಬಹುತೇಕ ನಾವೇ ಅಧಿಕಾರವನ್ನು ಹಿಡಿತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಆದರೆ ಎಕ್ಸಿಟ್ ಪೋಲ್ಗಳನ್ನ ನಾವು ಒಂದು ಒಪ್ಪಲೇಬೇಕಾಗುತ್ತೆ. ಮುಖ್ಯವಾಗಿ ಇನ್ನು ಸಟ್ಟಾ ಬಜಾರ್ ಕೂಡ ಏನು ರಾಜಸ್ಥಾನದ ಪಲೋಡಿ ಸಟ್ಟಾ ಬಜಾರ್ ಕೂಡ ಹೇಳಿದೆ 290ರಿಂದ 300 ಸ್ಥಾನಗಳಲ್ಲಿ ಬಿಜೆಪಿ ಗೆಲ್ಲುತ್ತೆ ಅನ್ನುವಂತಹದ್ದು. ಅದೇ ರೀತಿಯಾದಂತಹ ಎಕ್ಸಿಟ್ ಪೋಲ್ ಫಲಿತಾಂಶ ಕೂಡ ಬಂದಿದೆ. ಇದನ್ನ ನಾವು ಗಮನಿಸ್ತಾ ಹೋದರೆ 3ನೇ ಬಾರಿ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಅಧಿಕಾರವನ್ನ ಹಿಡಿಯುವುದು ಸ್ಪಷ್ಟ. ಮತ್ತೆ ಕಳೆದ ಬಾರಿಗಿಂತ ಹೆಚ್ಚು ಸ್ಥಾನಗಳನ್ನ ಗೆಲ್ತಾರೆ ಅನ್ನುವಂತಹದ್ದು ಈ ಒಂದು ಎಕ್ಸಿಟ್ ಪೋಲ್ಗಳಲ್ಲಿ ಗೊತ್ತಾಗ್ತದೆ. ಮುಖ್ಯವಾಗಿ 400ಕ್ಕೂ ಹೆಚ್ಚು ಸ್ಥಾನಗಳನ್ನು NDA ಗೆಲ್ಲಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಧಾನಿ ಚುನಾವಣೆ ಘೋಷಣೆಯನ್ನು ಏನ್ ಮಾಡ್ತಾರೆ, ಆ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಅದನ್ನೇ ಒಂದು ಅಸ್ತ್ರದ ರೀತಿ ಬಳಸ್ಕೊಳ್ತವೆ. 400ಕ್ಕೂ ಹೆಚ್ಚು ಸ್ಥಾನಗಳನ್ನ ಒಂದ್ ವೇಳೆ ಬಿಜೆಪಿ ಗೆದ್ದಿದೆ ಅದರಲ್ಲಿ ಸಂವಿಧಾನವನ್ನ ಬದಲಾಯಿಸ್ತಾರೆ, ಸಂವಿಧಾನವನ್ನ ಬದಲಾಯಿಸುವಂತಹ ಮಾತುಗಳು ಬರ್ತಾ ಇದೆ. ಮತ್ತೆ 3ನೇ ಬಾರಿಗೆ ಅಧಿಕಾರ ಮೋದಿ ಅವರ ಬಳಿ ಹೋದ್ರೆ ಅವರು ಸರ್ವಾಧಿಕಾರಿ ಆಗ್ತಾರೆ, ಸರ್ವಾಧಿಕಾರದತ್ತ ದೇಶ ಹೋಗುತ್ತೆ, ಸಂವಿಧಾನ ಉಳಿಯೋದಿಲ್ಲ, ಪ್ರಜಾಪ್ರಭುತ್ವ ಉಳಿಯೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಚುನಾವಣೆಯನ್ನು ಎದುರಿಸಿದ್ರು. ಆದ್ರೆ ಜನ ಈ ಮಾತುಗಳಿಗೆ ಬೆಲೆ ಕೊಟ್ಟಿಲ್ಲ, ವಿರೋಧ ಪಕ್ಷಗಳನ್ನ ಜನ ನಂಬಿಲ್ಲ ಅನ್ನುವಂತಹದ್ದು ಈ ಎಕ್ಸಿಟ್ ಪೋಲ್ ಮೂಲಕ ಗೊತ್ತಾಗ್ತಾ ಇದೆ. ಅವಿನಾಶ್, ಧನ್ಯವಾದ ಹರೀಶ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.